ಹಾಯ್ ಹೆಲೋ ಫ್ರೆಂಡ್ಸ್, ನಮಸ್ತೆ. ಜ್ಞಾನಷ್ಟೆಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಫ್ರೀ ಟೈಲರಿಂಗ್ ಮಷಿನ್ಗೆ ಯಾವ ರೀತಿ ಅರ್ಜಿಯನ್ನು ಹಾಕಬೇಕು ಅಂದರೆ ಉಚಿತ ಹೊಲಿಗೆ ಯಂತ್ರಕ್ಕೆ ಸ್ವತಃ ನೀವೇ ಯಾವ ರೀತಿ ಅರ್ಜಿಯನ್ನು ಹಾಕಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಿದ್ದೀನಿ. ಎಸ್ ಫ್ರೆಂಡ್ಸ್, ಸರ್ಕಾರದಿಂದ ಉಚಿತವಾಗಿ ಹೊಲಿಗೆ ಮಷಿನ್ಗಳನ್ನ ಪ್ರತಿ ವರ್ಷನೂ ಕೊಡ್ತಾರೆ. ಅದೇ ರೀತಿ ಈ ವರ್ಷನೂ ಕೂಡ ಅರ್ಜಿ ಸ್ಟಾರ್ಟ್ ಆಗಿದೆ. ಸೊ ನೀವೇ ಅರ್ಜಿಯನ್ನು ಯಾವ ರೀತಿ ಸಲ್ಲಿಸಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ಯಾವುದೇ ತಪ್ಪಿಲ್ಲದೆ ಪಿನ್ ಟು ಪಿನ್ ನಿಮಗೆ ನಾನು ಕಲಿಸ್ಕೊಡ್ತಾ ಇದ್ದೀನಿ. ಸೊ ಈ ವಿಡಿಯೋನ ನೋಡಿದ್ರೆ ಸಾಕು, ನೀವು ಅರ್ಜಿಯನ್ನು ಹಾಕ್ಬಹುದು. ಸೊ ಇದನ್ನ ನೀವು ಅರ್ಜಿ ಹಾಕೋಕ್ಕಿಂತ ಮುಂಚೆ ನಿಮ್ಮ ಹತ್ರ ಮೂಲ ದಾಖಲೆಗಳು ಏನೇನು ಇರಬೇಕಂತ ಅಂದರೆ, ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇರಬೇಕಾಗಿರುತ್ತೆ, ಜಾತಿ ಆದಾಯ ಇರಬೇಕಾಗಿರುತ್ತೆ. ಅಂದರೆ ಇವಾಗ ಜಾತಿ ಆದಾಯ ಏನಕ್ಕಂತ ಅಂದರೆ, ಇದು OBC ಅವ್ರಿಗೆ ಮಾತ್ರ ಕರೆದಿರೋದು. ಅಂದರೆ ಕ್ಯಾಟಗರಿ 1, 2A, 3A, 3B ಇವರಿಗೆ ಮಾತ್ರ ಕರೆದಿರೋದಾಗಿರುತ್ತೆ. SC ST ಅವರಿಗೆ ಅಲ್ಲ, ಮತ್ತು ಮೈನಾರಿಟಿದವ್ರಿಗಲ್ಲ. ಸೊ ಇದು ಓನ್ಲಿ OBC ಅವ್ರಿಗೆ ಮಾತ್ರ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಕಾಸ್ಟ್ ಇನ್ಕಮ್ ಬೇಕಾಗಿರುತ್ತೆ. ಎಲ್ಲದಕ್ಕಿಂತ ಮೇನ್ ಇಂಪಾರ್ಟೆಂಟ್ ಆಗಿ ಬಂದುಬಿಟ್ಟು ನಿಮ್ಮ ಹತ್ರ ಟೈಲರಿಂಗ್ ಸರ್ಟಿಫಿಕೇಟ್ ಇರಬೇಕಾಗಿರುತ್ತೆ. ಸೊ ಟೈಲರಿಂಗ್ ಸರ್ಟಿಫಿಕೇಟ್ ಇಲ್ಲದೆ ನೀವು ಅಪ್ಲಿಕೇಶನ್ನ ಹಾಕ್ಲಿಕ್ಕಾಗಲ್ಲ. ಸೊ ಎಷ್ಟೋ ಜನದ ಹತ್ರ ಟೈಲರಿಂಗ್ ಸರ್ಟಿಫಿಕೇಟ್ ಇರಲ್ಲ, ಏನು ಮಾಡಬೇಕು ಅಂತ ಕೇಳ್ತೀರಾ. ಸೊ ಅಂಥವ್ರಿಗೆ ನೀವು ಏನಾದ್ರು ಟೈಲರಿಂಗ್ ಸರ್ಟಿಫಿಕೇಟ್, ಟೈಲರಿಂಗ್ ಕ್ಲಾಸ್ ತೊಗೊಳ್ತಾರಲ್ಲ, ಅವ್ರ ಹತ್ರ ಹೋಗಿ ಕೇಳ್ಬೋದು. ಸೊ ಅವ್ರ ಹತ್ರ ಸಿಕ್ಕಿಲ್ಲ ಅಂದರೆ ನನಗೆ ಕಾಂಟ್ಯಾಕ್ಟ್ ಮಾಡಿ. ಜಸ್ಟ್ 600 ರೂಪೀಸ್ನಲ್ಲಿ ನಾನು ನಿಮಗೆ ಟೈಲರಿಂಗ್ ಸರ್ಟಿಫಿಕೇಟ್ನ ಜಸ್ಟ್ 1 ಅವರ್ನಲ್ಲಿ ಮಾಡಿಕೊಡ್ತೀನಿ. ಸೊ ಅದರಿಂದ ನಿಮಗೆ ಅಪ್ಲಿಕೇಶನ್ ಹಾಕೊಳ್ಳಿಕ್ಕೆ ಈಸಿ ಆಗ್ಬೋದು, ಮತ್ತು ಅದರಿಂದ ನಿಮಗೆ ತುಂಬ ಬೆನಿಫಿಟ್ಸ್ ಕೂಡ ಇದೆ. ಒಂದ್ಸಲ ಸರ್ಟಿಫಿಕೇಟ್ ಮಾಡ್ಕೊಂಡ್ರೆ ಸಾಕು, ಉಚಿತ ಹೊಲಿಗೆ ಯಂತ್ರ ಕರೆದಾಗೆಲ್ಲ ನೀವು ಅದನ್ನ ಯೂಸ್ ಮಾಡ್ಕೊಳ್ಬೋದು. ನೀವು ಕಲ್ತಿದ್ದೀರಂತ ಒಂದು ಪ್ರೂಫ್ ಕೂಡ ಇರುತ್ತೆ. ಸೊ ಎಷ್ಟೋ ಜನ ಕಲ್ತಿರ್ತೀರ, ಬಟ್ ನಿಮ್ಮ ಹತ್ರ ಸರ್ಟಿಫಿಕೇಟ್ ಇರಲ್ಲ. ಅಂಥವ್ರು ನನಗೆ ಕಾಂಟ್ಯಾಕ್ಟ್ ಮಾಡಿ. ನಿಮಗೆ ಫೋನ್ ನಂಬರ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಮತ್ತು ವಾಟ್ಸಪ್ ಗ್ರೂಪ್ ಲಿಂಕ್ ಕೂಡ ಕೊಟ್ಟಿರ್ತೀನಿ. ನನಗೆ ವಾಟ್ಸಪ್ನಲ್ಲಿ ನೀವು ಮೆಸೇಜ್ ಹಾಕಿದ್ರೆ ಸಾಕು, ನಾನು ನಿಮಗೆ ಸರ್ಟಿಫಿಕೇಟ್ನ ಮಾಡ್ತೀನಿ. ಸೊ ಬೇಕಿರೋರು ಮಾತ್ರ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಿದ್ದೀನಿ. ದಯವಿಟ್ಟು ಜಸ್ಟ್ 600 ರೂಪೀಸ್ನಲ್ಲಿ ನಾನು ನಿಮಗೆ ಸರ್ಟಿಫಿಕೇಟ್ನ ಮಾಡ್ಕೊಡ್ತೀನಿ. ಸೊ ಏನೇನಂದ್ರೆ ಆಧಾರ್ ಕಾರ್ಡು, ರೇಷನ್ ಕಾರ್ಡು, ಜಾತಿ ಆದಾಯ ಮತ್ತು ಟೈಲರಿಂಗ್ ಸರ್ಟಿಫಿಕೇಟು, ಈ 4 ಇದ್ರೆ ಸಾಕು, ನೀವು ಉಚಿತ ಹೊಲಿಗೆಗೆ ಯಂತ್ರಕ್ಕೆ ಅರ್ಜಿಯನ್ನು ಹಾಕ್ಬೋದು. ಸೊ ಯಾವ ರೀತಿ ಅರ್ಜಿಯನ್ನು ಹಾಕೋಕ್ಕಿಂತ ಮುಂಚೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ, ಸೊ ಇವಾಗ ಅರ್ಜಿಯನ್ನು ಯಾವ ರೀತಿ ಹಾಕೋದಂತ ಹೇಳ್ಕೊಡ್ತೀನಿ. ಓಕೆ ಬನ್ನಿ ಫ್ರೆಂಡ್ಸ್, ಲೆಟ್ಸ್ ಗೋ. ಫ್ರೆಂಡ್ಸ್, ಸಿಂಪಲ್ಲಾಗಿ ಏನಿಲ್ಲ, ನಿಮ್ಮ ಫೋನು, ಲ್ಯಾಪ್ಟಾಪ್, ಸಿಸ್ಟಮ್ ಯಾವುದ್ರಲ್ಲಾದರೂ ಕ್ರೋಮ್ ಬ್ರೌಸರ್ನ ಓಪನ್ ಮಾಡಿಕೊಂಡು ಸೇವಾ ಸಿಂಧು ಅಂತ ಸರ್ಚ್ ಮಾಡಿ. ನಿಮಗೆ ಡೈರೆಕ್ಟ್ ಲಿಂಕ್ ಬೇಕಿದ್ರೆ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಸೇವಾ ಸಿಂಧು ಅಂತ ಸರ್ಚ್ ಮಾಡಿ ಕ್ಲಿಕ್ ಮಾಡಿ. ಈ ರೀತಿ ಓಪನ್ ಆಗುತ್ತೆ. ಸೊ ಈ ರೀತಿ ಓಪನ್ ಆದಾಗ ಯಾವ ಸೇವಾ ಸಿಂಧು ಓಪನ್ ಮಾಡಬೇಕಂತ ನಾನು ನಿಮ್ಗೆ ಇಲ್ಲಿ ಹೇಳ್ತೀನಿ ನೋಡಿ. ಸರಿಯಾಗಿ ಈ ರೀತಿ ಸ್ಕ್ರೋಲ್ ಮಾಡ್ತಾ ಹೋಗಿ. ಇಲ್ಲಿ ಸೇವಾ ಸಿಂಧು ಪೋರ್ಟಲ್ ಕರ್ನಾಟಕ ಲಾಗಿನ್ ಅಪ್ಲೈ ಟ್ರ್ಯಾಕ್ ಸ್ಟೇಟಸ್ ಅಂತ ಈ ರೀತಿ ಮರದ ಚಿತ್ರ ಬಂದು ಬರುತ್ತಲ್ವ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಡೈರೆಕ್ಟ್ ಲಿಂಕ್ ಬೇಕಿದ್ರೆ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಸೊ ಈ ರೀತಿ ಓಪನ್ ಆಗುತ್ತೆ. ಅಪ್ಲೈ ಫಾರ್ ಸರ್ವಿಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ನಂಬರ್ ಕೌಂಟ್ ಆಗುತ್ತೆ. ಸೊ ಸೇವಾ ಸಿಂಧು ಓಪನ್ ಮಾಡೋದು ನಿಮ್ಗೆ ಈಸಿಯಾಗಿ ಗೊತ್ತಿದೆ. ಸೊ ಸೇವಾ ಸಿಂಧು ಓಪನ್ ಮಾಡಿದ ತಕ್ಷಣ ನೋಡಿ ಈ ರೀತಿ ಓಪನ್ ಆಗುತ್ತೆ. ಸೊ ಇಲ್ಲಿ ಓಪನ್ ಆದ ತಕ್ಷಣ ನೋಡಿ, ಇಲ್ಲಿ ನಾವು ಲಾಗಿನ್ ಪೇಜಲ್ಲಿ ಫಸ್ಟಿಗೆ ಫೋನ್ ನಂಬರ್ನ ಹಾಕಬೇಕಾಗಿರುತ್ತೆ. ಸೊ ಆಧಾರ್ ಲಿಂಕ್ ಇರೋ ಫೋನ್ ನಂಬರ್ನ ಹಾಕಿ ಗೆಟ್ OTP ಕೊಟ್ಟು ನಾವು ಕ್ಯಾಪ್ಚರ್ನ ಹಾಕಿ ಸಬ್ಮಿಟ್ ಹಾಕಿ ಲಾಗಿನ್ ಮಾಡೋದಿರುತ್ತೆ. ಸೊ ಇದೆಲ್ಲರಿಗೂ ಗೊತ್ತಿರುತ್ತೆ. ಫೋನ್ ನಂಬರ್ ರಿಜಿಸ್ಟರ್ ಇಲ್ಲ ಅಂದರೆ ರಿಜಿಸ್ಟರ್ ಮಾಡ್ಕೊಳ್ಳಿ. ಆಮೇಲೆ ಫೋನ್ ನಂಬರ್ ಹಾಕಿ ಗೆಟ್ OTP ಹಾಕಿ ಕ್ಯಾಪ್ಚರ್ನ ಹಾಕಿ ಸಬ್ಮಿಟ್ ಮಾಡಿ. ಸಬ್ಮಿಟ್ ಮಾಡಿದ ತಕ್ಷಣ ಸೇವಾ ಸಿಂಧುಗೆ ಲಾಗಿನ್ ಆಗುತ್ತೆ. ಸೊ ಇದೆಲ್ಲರಿಗೂ ಗೊತ್ತಿರುತ್ತೆ. ಸೊ ಇವಾಗ ನಾನು ಲಾಗಿನ್ ಆಗ್ತಿದ್ದೀನಿ. ಸೊ ನೀವು ಅದೇ ಥರ ಲಾಗಿನ್ ಆಗಬೇಕಾಗಿರುತ್ತೆ. ಸೊ ಲಾಗಿನ್ ಆದಮೇಲೆ ನೋಡ್ಬೋದು ಈ ರೀತಿ ಬರುತ್ತೆ. ಸೊ ನಾವೇನಿಲ್ಲ, ಸಿಂಪಲಾಗಿ ಲೆಫ್ಟ್ ಸೈಡಲ್ಲಿ ನೋಡಿ, ಇಲ್ಲಿ ಅಪ್ಲೈ ಫಾರ್ ಸರ್ವಿಸಸ್ ಮೇಲೆ ವ್ಯೂ ಆಲ್ ಅವೈಲೇಬಲ್ ಸರ್ವಿಸಸ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ಈ ರೀತಿ ಓಪನ್ ಆಗುತ್ತೆ. ಸೊ ಸಿಂಪಲಾಗಿ ಏನಿಲ್ಲ, ರೈಟ್ ಸೈಡಲ್ಲಿ ಸರ್ಚ್ ಬಾಕ್ಸ್ ಕಾಣಿಸ್ತಿದೆ ಗೊತ್ತಾ. ಸೊ ಇಲ್ಲಿ ನೋಡಿ, ರೈಟ್ ಸೈಡಲ್ಲಿ ಸರ್ಚ್ ಬಾಕ್ಸ್ ಮೇಲೆ ಇಲ್ಲಿ ನಾವು ಟೈಪ್ ಮಾಡಬೇಕಾಗಿರುತ್ತೆ. ಏನು ಟೈಪ್ ಮಾಡಬೇಕಂತ ನಾನು ಹೇಳ್ತೀನಿ. ಸೊ ನೀವು ಅಲ್ಲಿ ಅದೇ ರೀತಿ ಟೈಪ್ ಮಾಡಬೇಕು. ಎಸ್ ನೋಡಿ, ಇಲ್ಲಿ ನಾನು ಟೈಪ್ ಮಾಡ್ತಾ ಇದ್ದೀನಿ. ಏನಂತ ಅಂದರೆ SEWING ಈ ರೀತಿ ನೀವು ಟೈಪ್ ಮಾಡ್ಕೊಳ್ಳಿ. ಸೊ ಟೈಪ್ ಮಾಡಿದ ತಕ್ಷಣ SEWING ಟೈಪ್ ಮಾಡಿದ ತಕ್ಷಣ ಇಲ್ಲಿ 3 ಬರುತ್ತೆ. ಸೊ ಲಾಸ್ಟ್ ಒನ್ ನೋಡ್ತಿದ್ದೀರಿ, ಇಲ್ಲಿ ಮಷಿನ್ ಸ್ಕೀಮ್ ಅಂತ ಬರ್ತಿದೆ. ಆಮೇಲೆ ಕರ್ನಾಟಕ ಮರಾಠ ಸಮುದಾಯ ಅಭಿವೃದ್ಧಿ ನಿಗಮ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ. ಸೊ 3ನೇ ಆಪ್ಷನ್ಸ್ ಇದು ಸ್ವಿಂಗ್ ಮಷಿನ್ ಮೇಲೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಈ ರೀತಿ ಓಪನ್ ಆಗುತ್ತೆ. ಸೊ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಂತ ಇದೆಲ್ಲ ಓಪನ್ ಆಗುತ್ತೆ. ಸೊ ಸಿಂಪಲಾಗಿ ಏನಿಲ್ಲ, ಅದನ್ನು ನೋಡ್ಕೊಂಡ್ಬಿಟ್ಟು ಕೆಳಗಡೆ ಬಂದು ನಿಗಮವನ್ನು ಆಯ್ಕೆ ಮಾಡಿ ಅಂತ ಬರುತ್ತೆ, ಸೆಲೆಕ್ಟ್ ಮಾಡಿ ಅಂತ ಬರುತ್ತೆ. ಸೊ ಇಲ್ಲೇನಿಲ್ಲ, ಪ್ಲೀಸ್ ಸೆಲೆಕ್ಟ್ ಇದ್ದಲ್ಲಿ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಏನಂತ ಅಂದರೆ ಇಲ್ಲಿ ಪ್ಲೀಸ್ ಸೆಲೆಕ್ಟ್ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಸೊ ದೇವರಾಜು ಅರಸು ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿ. ದೇವರಾಜು ಅರಸು ಬ್ಯಾಕ್ವರ್ಡ್ ಕ್ಲಾಸಸ್ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಮುಂದ್ಗಡೆ ಹಣಕಾಸು ವರ್ಷ ಫೈನಾನ್ಷಿಯಲ್ ಇಯರ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಪ್ಲೀಸ್ ಸೆಲೆಕ್ಟ್ ಮೇಲೆ
2025-26 ಅಂತ ಬರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆನಾ. ಅದಾದಮೇಲೆ ಏನಿಲ್ಲ, ಸಿಂಪಲ್ ಆಗಿ ಲೆಫ್ಟ್ ಸೈಡಲ್ಲಿ ನೋಡಿ ಮತ್ತೆ ಆಧಾರ್ ಅಥೆಂಟಿಕೇಶನ್ ಅಂತ ಒಂದು ಆಪ್ಷನ್ ಕಾಣಿಸ್ತಿದೆ ಇಲ್ಲಿ ಬ್ಲ್ಯಾಕ್ ಇದರಲ್ಲಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನೋಡಿ ನಿಮಗೆ ಈ ರೀತಿ ಒಂದು ಪೋರ್ಟಲ್ ಓಪನ್ ಆಗುತ್ತೆ. ಇದ್ರ ಮೇಲೆ ಇಲ್ಲಿ ಆಧಾರ್ ಸಂಖ್ಯೆ ಅಂತ ಕೇಳುತ್ತೆ. ಸೊ 12 ನಂಬರ್ ಇರೋ ಡಿಜಿಟಲ್ 12 ಡಿಜಿಟ್ ಇರೋ ಆಧಾರ್ ಕಾರ್ಡ್ ನಂಬರ್ನ ಇಲ್ಲಿ ಹಾಕಿ. ಸೊ ಆಧಾರ್ ಕಾರ್ಡ್ ನಂಬರ್ನ ಹಾಕಿ ಚೆಕ್ ಬಾಕ್ಸ್ ಕೆಳಗಡೆ ಇದ್ರ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಮತ್ತೆ OTP ಮುಂದೆ ಒಂದು ಬಾಕ್ಸ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕೆಳಗಡೆ ಸ್ಕ್ರೋಲ್ ಮಾಡಿ, OTPಯನ್ನು ಪಡೆಯಿರಿ ಅಂತ ಕೇಳುತ್ತೆ ಕೆಳಗಡೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಫೋನಿಗೆ OTPಯನ್ನು ಕಳಿಸಲಾಗಿದೆ ಅಂತ ಒಂದು ಈ ರೀತಿ ಮೆಸೇಜ್ ಬರುತ್ತೆ. ಓಕೆ ಕೊಡಿ. ಸೊ ಬಂದಿರೋ OTPನ ಇಲ್ಲಿ ಹಾಕಿಬಿಟ್ಟು ಕೆಳಗಡೆ ಸಬ್ಮಿಟ್ ಅಂತ ಇದೆ, ಸೊ ಸಲ್ಲಿಸಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಈ ರೀತಿ ಬರುತ್ತೆ ನಿಮಗೆ, ಕ್ಲಿಕ್ ಹೇರ್ ಟು ಅಂತ ಬರುತ್ತೆ ನೋಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿ, ಇಲ್ಲಾಂದರೆ ಆಟೋಮೆಟಿಕ್ಲಿ ತಾನೇ ಬ್ಯಾಕ್ ಹೋಗುತ್ತೆ. ಆಮೇಲೆ ಏನಿಲ್ಲ, ಸಿಂಪಲಾಗಿ ಗೆಟ್ ಆಧಾರ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ಇವಾಗ ನಾವು OTP ಹಾಕಿದ್ಮೇಲೆ ಗೆಟ್ ಆಧಾರ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ಇಲ್ಲಿ ಆಟೋಮೆಟಿಕ್ಲಿ ನಮ್ಮ ಆಧಾರ್ ಕಾರ್ಡಲ್ಲಿ ಇರೋ ರೀತಿ ಹೆಸರು, ವಯಸ್ಸು ಮತ್ತು ಎಲ್ಲ ತೊಗೊಳುತ್ತೆ. ಸೊ ಇನ್ನೊಂದೇನಂತಂದರೆ ಲಿಂಗ ಕೂಡ ತಾನೇ ಸೆಲೆಕ್ಟ್ ಆಗಿರುತ್ತೆ. ಆಮೇಲೆ ಇನ್ನೊಂದೇನಂತಂದರೆ ರೇಷನ್ ಕಾರ್ಡ್ ನಂಬರು ಕೂಡ ಆಧಾರ್ ಕಾರ್ಡಿಗೆ ಲಿಂಕ್ ಇರುತ್ತಲ್ಲ, ಸೊ ಆ ನಂಬರ್ ಕೂಡ ರೇಷನ್ ಕಾರ್ಡ್ ನಂಬರು ಕೂಡ ಆಟೋಮೆಟಿಕ್ಲಿ ಬಂದಿರುತ್ತೆ ಇಲ್ಲಿ ನೋಡ್ಬೋದು. ಅಕಸ್ಮಾತ್ ಬರಲಿಲ್ಲ ಅಂದರೆ ನೀವೇ ಟೈಪ್ ಮಾಡ್ಕೊಳ್ಳಿ. ಪಡಿತರ ಚೀಟಿ ಸಂಖ್ಯೆ ಇದ್ದಲ್ಲಿ ನೀವೇ ಇಲ್ಲಿ ಟೈಪ್ ಮಾಡ್ಕೊಳ್ಳಿ. ರೇಷನ್ ಕಾರ್ಡ್ ನಂಬರ್ ಬರಲಿಲ್ಲ ಅಂದರೆ ಆಲ್ಮೋಸ್ಟ್ 90% ಬರುತ್ತೆ. ಆಮೇಲೆ ಅರ್ಜಿದಾರರ ತಂದೆ ಅಥವಾ ಗಂಡನ ಹೆಸರು ಕೇಳುತ್ತೆ. ಸೊ ಆಧಾರ್ ಕಾರ್ಡಲ್ಲಿ ನಿಮ್ಮ ತಂದೆ ಹೆಸರು ಇದೆ, ತಂದೆ ಹೆಸರು ಹಾಕಿ, ಇಲ್ಲ ಗಂಡನ ಹೆಸರು ಇದ್ದರೆ ಸೊ ಗಂಡನ ಹೆಸರು ಹಾಕಬೇಕಾಗಿರುತ್ತೆ. ಸೊ ಆಧಾರ್ ಕಾರ್ಡ್ ನೋಡ್ಕೊಂಡು ಹಾಕಿ. ಅದಾದಮೇಲೆ ಇಲ್ಲಿ ಕೆಳಗಡೆ ಮತ್ತು ಏಜ್ ಎಲ್ಲ ತನ್ನಿಂದ ತಾನೇ ಬಂದಿರುತ್ತೆ. ಸೊ ಆಮೇಲೆ ಧರ್ಮ ಕೇಳುತ್ತೆ. ಸೊ ಧರ್ಮ ಇಲ್ಲಿ ಒಂದೇ ಇರೋದು, ನಾವು ಸೆಲೆಕ್ಟ್ ಮಾಡ್ಕೊಂಡ್ರೆ ಹಿಂದೂ ಅಂತ ಬರುತ್ತೆ ನೋಡಿ. ಇಲ್ಲಿ ಧರ್ಮ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಹಿಂದೂ ಅಂತ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನಿವಾಸ ಕರ್ನಾಟಕ ಅಂತ ಆಲ್ರೆಡಿ ಇರುತ್ತೆ. ಸೊ ಏನಿಲ್ಲ, ಕೆಳಗಡೆ ಮತ್ತು ಜಾತಿ ಪ್ರಮಾಣ ಪತ್ರದ RD ಸಂಖ್ಯೆಯನ್ನು ಹಾಕಿ ಅಂತ ಕೇಳುತ್ತೆ. ಅದಕ್ಕಿಂತ ಮುಂಚೆ ಇಲ್ಲಿ ಮೊಬೈಲ್ ನಂಬರ್ ಕೇಳುತ್ತೆ ನೋಡಿ, ಮೊಬೈಲ್ ಸಂಖ್ಯೆಯನ್ನು ಹಾಕಿ. ಇದೆಲ್ಲ ನಿಮ್ಗೆ ಈಸಿಯಾಗಿ ಗೊತ್ತಿರೋದೆ. ಆಮೇಲೆ ವಾರ್ಷಿಕ ಆದಾಯ ಇಲ್ಲಿ ಬಂದುಬಿಟ್ಟು ರೂರಲ್ 98,000 ಇರಬೇಕು, ಅರ್ಬನ್ 1,20,000 ಇರಬೇಕು. ರೂರಲ್ ಅಂದರೆ ಹಳ್ಳಿ, ಅರ್ಬನ್ ಅಂದರೆ ಸಿಟಿ. ಸೊ ಸಿಟಿ ಅವ್ರದ್ದು 1,20,000, ಹಳ್ಳಿಯವ್ರದ್ದು 98,000 ಇರಬೇಕು ಅನ್ಸುತ್ತೆ. ನಿಮ್ದು ಯಾವುದಿದೆ ಅಲ್ವ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಹಳ್ಳಿ ಆದರೆ ರೂರಲ್, ಸಿಟಿ ಆದರೆ ಅರ್ಬನ್. ಆಮೇಲೆ ಇಲ್ಲಿ ಜಾತಿ ಪ್ರಮಾಣ ಪತ್ರ RD ಸಂಖ್ಯೆಯನ್ನು ಕಾಸ್ಟ್ ಸರ್ಟಿಫಿಕೇಟ್ದ RD ಸಂಖ್ಯೆ ಹಾಕಬೇಕಾಗಿರುತ್ತೆ. ಸೊ ನಿಮ್ಮದು 5 ವರ್ಷದೊಳಗಿರೋ ಜಾತಿ ಪ್ರಮಾಣ ಪತ್ರದ RD ನಂಬರ್ನ ಹಾಕಬೇಕಾಗಿರುತ್ತೆ. ಸೊ ಕ್ಯಾಟಗರಿ 1 ಅವ್ರಿಗೆ ಕಾಸ್ಟ್ ಸರ್ಟಿಫಿಕೇಟ್, ಇನ್ಕಮ್ ಬೇರೆ ಬೇರೆ ಇರುತ್ತೆ. ಸೊ 2A 3A 3B ಇವರಿಗೆಲ್ಲ ಒಂದೇ ಇರುತ್ತೆ. ಸೊ ಇಲ್ಲಿ ನಿಮ್ಮ RD ನಂಬರು ಕಾಸ್ಟ್ ಸರ್ಟಿಫಿಕೇಟಲ್ಲಿ ಏನಿದೆ ಅಲ್ವ ಅದನ್ನೇ ನೋಡಿಕೊಂಡು RD ನಂಬರ್ನ ಪರ್ಫೆಕ್ಟಾಗಿ ಇಲ್ಲಿ ಹಾಕಬೇಕಾಗಿರುತ್ತೆ. ಸೊ ನಾನು ಅದೇ ರೀತಿಯಲ್ಲಿ RD ನಂಬರ್ನ ಹಾಕಿ ಸೈಡಿಗೆ ಕ್ಲಿಕ್ ಮಾಡ್ತೀನಿ. RD ನಂಬರ್ನ ಹಾಕಿಬಿಟ್ಟು ಸೈಡಿಗೆ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಆಟೋಮೆಟಿಕ್ಲಿ ಇಲ್ಲಿ ನೇಮ್ ಎಲ್ಲ ಬಂದುಬಿಡುತ್ತೆ. ನೇಮ್ ಬರುತ್ತೆ, ಕೆಳಗಡೆ ಕಾಸ್ಟ್ ಎಲ್ಲ ಬರುತ್ತೆ. ಸೊ ಸಿಂಪಲಾಗಿ ನೋಡ್ಕೊಳ್ಬೋದು, ಇಲ್ಲಿ ನೇಮ್ ಬರುತ್ತೆ, ಕಾಸ್ಟ್ ಎಲ್ಲ ಬರುತ್ತೆ. ಸೊ ಆಮೇಲೆ ನೆಕ್ಸ್ಟ್ ಏನಿಲ್ಲ, ಆದಾಯದ ಹಾಕಬೇಕಾಗಿರುತ್ತೆ. ಸೊ ಆದಾಯದ ಬಂದುಬಿಟ್ಟು ಕೂಡ RD ನಂಬರ್, ಜಾತಿ, ಆದಾಯದ್ದು ಕ್ಯಾಟಗರಿ 2A 3A 3Bದವ್ರಿಗೆ ಕಾಸ್ಟ್ ಇನ್ಕಮ್ ಒಂದೇ ಇರುತ್ತೆ. ಸೊ RD ನಂಬರು ಕೂಡ ಒಂದೇ ಇರುತ್ತೆ. ಕ್ಯಾಟಗರಿ 1 ಅವ್ರಿಗೆ ಮಾತ್ರ ಬೇರೆ ಬೇರೆ ಇರುತ್ತೆ. ಸೊ ನೀವು RD ನಂಬರ್ ಏನಿದೆ ನಿಮ್ಮದು ಅದನ್ನು ನೋಡ್ಕೊಂಡು ಸರಿಯಾಗಿ ಹಾಕಿ ಮತ್ತು ಸೈಡಿಗೆ ಕ್ಲಿಕ್ ಮಾಡಿ. ಸೈಡಿಗೆ ಕ್ಲಿಕ್ ಮಾಡಿದ್ಮೇಲೆ ಇನ್ಕಮ್ ಕೂಡ ಆಟೋಮೆಟಿಕ್ಲಿ ತನ್ನಿಂದ ತಾನೇ ಬರುತ್ತೆ. ಸೊ ನೇಮು ಕೂಡ ತನ್ನಿಂದ ತಾನೇ ಬರುತ್ತೆ. ಸೊ ಅದಾದಮೇಲೆ ಕೆಳಗಡೆ ಸ್ಕ್ರೋಲ್ ಮಾಡಿ. ಕೆಳಗಡೆ ಸ್ಕ್ರೋಲ್ ಮಾಡಿದ್ಮೇಲೆ ಇಲ್ಲಿ ನೋಡಿ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಾದರೂ ಗೌರ್ಮೆಂಟ್ ಜಾಬ್ ಅವ್ರು ಇದ್ದಾರೆ ಅಂತ ಕೇಳುತ್ತೆ. ಇದು ನೋ ಅಂತಲೇ ಕೊಡಬೇಕು. ಸೊ ನೋ ಅಂತಲೇ ಕೊಡಿ. ಆಮೇಲೆ ಜಾತಿ ವರ್ಗ ಕ್ಯಾಟಗರಿ ಕೇಳುತ್ತೆ. ನೀವು ಕ್ಯಾಟಗರಿ 1 2A 3A 3B ಅಂತ ಕೇಳುತ್ತೆ. ಸೊ ನಿಮ್ದು ಯಾವ ಕ್ಯಾಟಗರಿ ಇದೆಯಲ್ಲ ಅದನ್ನೇ ಸರಿಯಾಗಿ ಕ್ಯಾಟಗರಿನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗಿರುತ್ತೆ. ರಾಂಗ್ ಆಗಿ ಯಾವುದು ಸೆಲೆಕ್ಟ್ ಮಾಡ್ಕೊಳ್ಬೇಡಿ. ನಿಮ್ದು ಯಾವ ಕ್ಯಾಟಗರಿ ಇರುತ್ತೆ ಸೊ ಅದನ್ನೇ ಕ್ಯಾಟಗರಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇವಾಗೇನಿಲ್ಲ, ಕ್ಯಾಟಗರಿನ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಎಲ್ಲ ಫಿಲಪ್, ಮೇಲಿಂದೆಲ್ಲ ಫಿಲಪ್ ಆಗಿದೆ. ಸೊ ಇವಾಗೇನಿಲ್ಲ, ಸಿಂಪಲಾಗಿ ಕೆಳಗಡೆ ಫಿಲಪ್ ಮಾಡಬೇಕು. ಅದಕ್ಕೆ ಕೆಳಗಡೆ ಸ್ಕ್ರೋಲ್ ಮಾಡೋಣ ಇವಾಗ. ಸೊ ನಾನು ಕೆಳಗಡೆ ಸ್ಕ್ರೋಲ್ ಮಾಡ್ತೀನಿ, ನೀವು ಅದೇ ರೀತಿ ಮೇಲ್ಗಡೆ ಫಿಲಪ್ ಮಾಡಿ ಬಂದು ಕೆಳಗಡೆ ಸ್ಕ್ರೋಲ್ ಮಾಡಿ. ಇವಾಗ ಏನಿಲ್ಲ, ಸ್ಕೀಮ್ ರಿಲೇಟೆಡ್ ಡೀಟೇಲ್ಸ್ ಅಂತ ಕೇಳುತ್ತೆ. ನೀವು ವಿಕಲಚೇತನರೇ, ಹ್ಯಾಂಡಿಕ್ಯಾಪ್ಟ್ ಇದ್ದರೆ ಎಸ್ ಅಂತ ಕೊಟ್ಟು ನಿಮ್ಮ ಹ್ಯಾಂಡಿಕ್ಯಾಪ್ ಡೀಟೇಲ್ಸ್ ಹಾಕಬೇಕಾಗಿರುತ್ತೆ. ಇಲ್ಲಾಂದರೆ ನೋ ಅಂತ, ಇಲ್ಲ ಆಗಿದ್ರೆ ನೋ ಅಂತ ಕೊಡಿ. ಆಮೇಲೆ ನೀವು ಮದುವೆ ಆಗಿದ್ದೀರಾ ಅಂತ ಕೇಳುತ್ತೆ, ಮ್ಯಾರಿಟಲ್ ಸ್ಟೇಟಸ್. ಮದುವೆ ಆಗಿದ್ರೆ ಮ್ಯಾರಿಡ್ ಕೊಡಿ, ಇಲ್ಲಾಂದರೆ ಅನ್ಮ್ಯಾರಿಡ್ ಅಂತ ಕೊಡಿ. ಓಕೆನಾ. ಆಮೇಲೆ ನಿಮ್ಮ ತರಬೇತಿ ಪ್ರಮಾಣ ಪತ್ರವನ್ನು ಹೊಂದಿದ್ದೀರಾ ಅಂತ ಕೇಳುತ್ತೆ. ಸೊ ಇಲ್ಲಿ 3ನೇ ಆಪ್ಷನ್, ನೀವು ತರಬೇತಿ ಪ್ರಮಾಣ ಪತ್ರ ಅಂದರೆ ನಿಮ್ಮ ಹತ್ರ ಟೈಲರಿಂಗ್ ಸರ್ಟಿಫಿಕೇಟ್ ಇದೆನಾ ಅಂತ ಕೇಳುತ್ತೆ. ಅದು ಎಸ್ ಅಂತಲೇ ಕೊಡಬೇಕು, ನೋ ಅನ್ನೋ ಆಪ್ಷನೇ ಇರಲ್ಲ. ಸೊ ಅದಕ್ಕೆ ನಿಮಗೆ ಏನಾದರೂ ಅವಶ್ಯಕತೆ ಇದ್ದರೆ ನನಗೆ ಕಾಂಟ್ಯಾಕ್ಟ್ ಮಾಡಿ. ಜಸ್ಟ್ 600ನಲ್ಲಿ ನಾನು ಟೈಲರಿಂಗ್ ಸರ್ಟಿಫಿಕೇಟ್ನ ನಿಮಗೆ ಮಾಡಿಕೊಡ್ತೀನಿ, ಆನ್ಲೈನಲ್ಲಿ ನಿಮಗೆ ಕಳಿಸ್ತೀನಿ ಅಂತ ಹೇಳ್ತಿದ್ದೀನಿ. ಸೊ ಇಲ್ಲಿ ಎಸ್ ಅಂತಲೇ ಸೆಲೆಕ್ಟ್ ಮಾಡ್ಕೊಳ್ಳಿ, ನೋ ಅಂತ ಇರೋದೇ ಇಲ್ಲ. ಸೊ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಆಮೇಲೆ ನೀವು ಕೋವಿಡ್ ಸಮಯದಲ್ಲಿ ಇದೆಲ್ಲ ಇರುತ್ತೆ. ಸೊ ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಇದನ್ನು ಸರಿಯಾಗಿ ಓದ್ಕೊಂಡು. ಸೊ ಇದು 3 ಆಪ್ಷನ್ ಕೂಡ ಇಲ್ಲಿ ಏನಿದೆ ಅದನ್ನು ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇವಾಗ ನಾನು ನೋಡಿ ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ತಿದ್ದೀನಿ. ಆಮೇಲೆ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಳ್ಳೋಣ.
ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಡಾದ್ಮೇಲೆ ನೋಡಿ ಅಡಿಷ್ನಲ್ ಡೀಟೇಲ್ಸ್ ಕೇಳುತ್ತೆ. ಏನಿಲ್ಲ ಅಡಿಷ್ನಲ್ ಡೀಟೇಲ್ಸ್ ಅಂದರೆ ಆಧಾರ್ ಕಾರ್ಡಲ್ಲಿರೋ ಅಡ್ರೆಸ್ನ ಫಿಲಪ್ ಮಾಡೋದಾಗಿರುತ್ತೆ, ಅದೇ ಅಡಿಷ್ನಲ್ ಡೀಟೇಲ್ಸ್ ಆಗಿರುತ್ತೆ. ಸೊ ಇವಾಗ ಲೊಕಾಲಿಟಿ ಕೇಳುತ್ತೆ. ಏನಂತಂದರೆ ಲೊಕಾಲಿಟಿ ಅಂತ ಇಲ್ಲಿ ನಾವು ಪ್ಲೀಸ್ ಸೆಲೆಕ್ಟ್ ಅಂತ ಮುಂದೆ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಇದನ್ನು ಕಾಲಮ್ನ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನೀವು ಸಿಟಿಯವರ ಹಳ್ಳಿಯವರ ಕೇಳುತ್ತೆ. ಸಿಟಿ ಆದರೆ ಅರ್ಬನು, ಹಳ್ಳಿ ಆದರೆ ರೂರಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ರಿ. ನೀವು ಹಳ್ಳಿ ಆದರೆ ರೂರಲ್, ಸಿಟಿ ಆದರೆ ಅರ್ಬನು. ಸೊ ನಾನು ಹಳ್ಳಿ ಆಗ್ತಿರೋದ್ರಿಂದ ರೂರಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನಿಮ್ಮ ಡಿಸ್ಟಿಕ್ ಕೇಳುತ್ತೆ. ಸೊ ಆಧಾರ್ ಕಾರ್ಡಲ್ಲಿ ನಿಮ್ಮ ಡಿಸ್ಟಿಕ್ ಯಾವುದು ಅಂತ ನಿಮ್ಗೆ ಗೊತ್ತಿರುತ್ತೆ. ಸೊ ನಿಮ್ಮ ಡಿಸ್ಟಿಕ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗಿರುತ್ತೆ. ಆಮೇಲೆ ಡಿಸ್ಟಿಕ್ ಎಲ್ಲ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಮತ್ತೆ ತಾಲೂಕು ಕೇಳುತ್ತೆ. ಸೊ ತಾಲೂಕು ಸೆಲೆಕ್ಟ್ ಮಾಡ್ಕೊಳ್ಳೋದು. ಸೊ ಇವೆಲ್ಲ ಕಾಮನ್ ಆಗಿ ನಿಮ್ಗೆ ಆಧಾರ್ ಕಾರ್ಡಲ್ಲಿ ಇದ್ದಂಗೆ ನೀವು ಮಾಡ್ಕೊಳ್ಳೋದು. ಇದೆಲ್ಲ ಹೇಳಬೇಕಂತ ಅವಶ್ಯಕತೆ ಇಲ್ಲ, ಇದು ನೀವೇ ಸೆಲೆಕ್ಟ್ ಮಾಡ್ಕೊಳ್ತಾ ಹೋಗ್ಬೋದು. ಆಮೇಲೆ ನಿಮ್ಮ ವಿಧಾನಸಭಾ ಕ್ಷೇತ್ರ ಕೇಳುತ್ತೆ, ವಿಧಾನಸಭಾ ಕ್ಷೇತ್ರನ ಸೆಲೆಕ್ಟ್ ಮಾಡ್ಕೊಳ್ಳೋದು. ಆಮೇಲೆ ನಿಮ್ಮ ಊರ ಹೆಸರೆಲ್ಲ ಕೇಳುತ್ತೆ, ಊರು, ಪೋಸ್ಟ್ ಆಫೀಸ್ ಎಲ್ಲ ಟೈಪ್ ಮಾಡ್ಕೊಳ್ಳಿ. ಓಕೆನಾ, ಇಲ್ಲಿ ಟೈಪ್ ಕೇಳುತ್ತೆ, ಸೊ ಟೈಪ್ ಮಾಡ್ಕೊಳ್ಳಿ. ಹೋಬಳಿ ಕೇಳುತ್ತೆ, ಹೋಬಳಿ ಬಂದುಬಿಟ್ಟು ನಿಮ್ಮ ಕಾಸ್ಟ್ ಇನ್ಕಮಲ್ಲಿ ಇರುತ್ತೆ, ನಿಮ್ಗೆ ಗೊತ್ತಿಲ್ಲ ಅಂದರೆ ಅದರಲ್ಲಿ ನೋಡ್ಕೊಳ್ಳಿ. ಹೋಬಳಿನ ಹಾಕಿ, ವಿಳಾಸ ಪೂರ್ತಿಯಾಗಿ ಹಾಕಿ, ನಿಮ್ಮ ಊರು, ಪೋಸ್ಟು, ತಾಲೂಕು ಎಲ್ಲ ಹಾಕಿ. ಆಮೇಲೆ ಕೆಳಗಡೆ ಚೆಕ್ ಬಾಕ್ಸ್ ಕಾಣುತ್ತೆ, ಆ ಅಗ್ರಿ ಬಟನ್ ಮೇಲೆ ಇದ್ರ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಇಲ್ಲಿ ಕ್ಯಾಪ್ಚರ್ ಕೋಡ್ ಕಾಣಿಸುತ್ತೆ. ಸೊ ಕ್ಯಾಪ್ಚರ್ ಕೋಡ್ ಮೇಲೆ ಕ್ಯಾಪ್ಚರ್ ಕೋಡ್ನ ಟೈಪ್ ಮಾಡಿ. ಸೊ ಕ್ಯಾಪ್ಚರ್ ಕೋಡ್ನ ಟೈಪ್ ಮಾಡಾದ್ಮೇಲೆ ಕೆಳಗಡೆ ಸಬ್ಮಿಟ್ ಬಟನ್ ಕಾಣಿಸ್ತಿದೆ, ಎಲ್ಲ ಟೈಪ್ ಮಾಡಾದ್ಮೇಲೆ. ಸೊ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೊ ಸಬ್ಮಿಟ್ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ನೋಡಿ ನೆಕ್ಸ್ಟ್ ಈ ರೀತಿ ವಿಂಡೋಸ್ ಓಪನ್ ಆಗುತ್ತೆ. ನಿಮ್ಮೆಲ್ಲ ಹಾಕಿರೋ ಡೀಟೇಲ್ಸ್ ಎಲ್ಲ ಬರುತ್ತೆ. ಸೊ ಸರಿಯಾಗಿದೆ ಎಲ್ಲ, ಒಂದ್ಸಲ ಎಲ್ಲ ಸರಿಯಾಗಿ ನೋಡ್ಕೊಳ್ಳಿ. ಸ್ಕ್ರೋಲ್ ಮಾಡಿಕೊಂಡು ಮೇಲೆ ಕೆಳಗಡೆ ಸ್ಕ್ರೋಲ್ ಮಾಡಿಕೊಂಡು ಎಲ್ಲ ಸರಿಯಾಗಿದೆಯಾ, ನಾನು ಫಿಲಪ್ ಮಾಡಿದ್ದೆಲ್ಲ ನೋಡ್ಕೊಳ್ಳಿ. ಸೊ ಸರಿಯಾಗಿದ್ದರೆ ಫುಲ್ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಬನ್ನಿ. ಸೊ ಸರಿಯಾಗಿದೆಯಾ ಇಲ್ಲ ಅಂತ ನೋಡಿಕೊಂಡು, ಸೊ ಸರಿಯಾಗಿದೆ ಅಂತಂದರೆ ಫುಲ್ ಕೆಳಗಡೆ ಸ್ಕ್ರೋಲ್ ಮಾಡಿ. ಕೆಳಗಡೆ ಸ್ಕ್ರೋಲ್ ಮಾಡಿದ್ಮೇಲೆ ಇಲ್ಲಿ ಅಟ್ಯಾಚ್ ಅನೆಕ್ಸರಿ ಅಂತ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಏನಾದರೂ ತಪ್ಪಾಗಿದ್ದರೆ ಎಡಿಟ್ ಆಪ್ಷನ್ನು ಇದೆ ಪಕ್ಕದಲ್ಲಿ, ಎಡಿಟ್ ಕೊಟ್ಟು ಮತ್ತೆ ಸರಿ ಮಾಡ್ಕೊಳ್ಬೋದು. ಇಲ್ಲ ಇಲ್ಲಿ ನೋಡಿ ಪಕ್ಕದಲ್ಲೇ ಎಡಿಟ್ ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲ ಎಲ್ಲ ಸರಿಯಾಗಿದೆ ಅಂದರೆ ಅಟ್ಯಾಚ್ ಅನೆಕ್ಸರಿ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಮತ್ತೆ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ನೋಡಿ ಟೈಲರಿಂಗ್ ಸರ್ಟಿಫಿಕೇಟ್ನ ಇಲ್ಲಿ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡೋದಿರುತ್ತೆ. ಸೊ PDF-ನಲ್ಲಿ ಸ್ಕ್ಯಾನ್ ಮಾಡಿ, 1 MB ಒಳಗೆ ಇರಬೇಕು PDF, ಅದನ್ನು ಸ್ಕ್ಯಾನ್ ಮಾಡಿ ಇಲ್ಲಿ PDF-ನ ಅಪ್ಲೋಡ್ ಮಾಡಿ. ಓಕೆನಾ, ನಾನು ಇವಾಗ PDF-ನ ಅಪ್ಲೋಡ್ ಮಾಡಿ ಇಲ್ಲಿ ಮತ್ತೆ ಸೇವ್ ಅನೆಕ್ಸರಿ ಅಂತ ಇದೆ. ಸೊ ಸೇವ್ ಅನೆಕ್ಸರಿ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಸೇವ್ ಅನೆಕ್ಸರಿ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಮತ್ತೆ ಈ ರೀತಿ ಎಲ್ಲ ಡೀಟೇಲ್ಸ್ ಓಪನ್ ಆಗುತ್ತೆ. ಸೊ ಎಲ್ಲ ಸರಿಯಾಗಿದೆ ಎಲ್ಲ ನೋಡ್ಕೊಳ್ಳಿ. ಕೆಳಗಡೆ ಬಂದರೆ ಇಲ್ಲಿ ನೋಡಿ ಟೈಲರಿಂಗ್ ಸರ್ಟಿಫಿಕೇಟ್ ಅಂತ ಬರುತ್ತೆ, ನೀಲಿ ಅಕ್ಷರದಲ್ಲಿರುತ್ತೆ. ಅಂದರೆ ನಾವು ಅಪ್ಲೋಡ್ ಮಾಡಿರೋದು ಇನ್ನೊಂದು ಸಲ ಕ್ಲಿಕ್ ಮಾಡಿ ನೋಡ್ಕೊಳ್ಬೋದು. ಸೊ ಸರಿಯಾಗಿರುತ್ತೆ, ನೋ ಪ್ರಾಬ್ಲಮ್, ಅಲ್ಲೇ ಕ್ಲೋಸ್ ಕೊಟ್ಕೊಳ್ಳಿ. ಆಮೇಲೆ ಕೆಳಗಡೆ ಸಬ್ಮಿಟ್ ಬಟನ್ ಕಾಣಿಸುತ್ತೆ. ಸೊ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ನಮ್ಮ ಅಪ್ಲಿಕೇಶನ್ ಸಕ್ಸಸ್ಫುಲಿ ಆಗಿ ಸಬ್ಮಿಟ್ ಆಗಿ ಈ ರೀತಿ ಒಂದು ಪ್ರಿಂಟ್ ರಿಸಿಪ್ಟ್ ಕರ್ನಾಟಕ ಸರ್ಕಾರ ಸ್ವೀಕೃತಿ ಅಂತ ಬರುತ್ತೆ, ಇದೆಲ್ಲ ಬರುತ್ತೆ. ಸೊ ಇದನ್ನು ನಾವು ಪ್ರಿಂಟ್ ತೆಗೆದಿಟ್ಕೊಳ್ಬೇಕಾಗಿರುತ್ತೆ. ಸೊ ಪ್ರಿಂಟ್ ಬೇಕಿದ್ರೆ ಕೆಳಗಡೆ ಫುಲ್ ಸ್ಕ್ರೋಲ್ ಮಾಡಬೇಕಾಗಿರುತ್ತೆ. ಸೊ ನೋಡಿ ಇವಾಗ ನಾನು ಕಾಣಿಸ್ತೀನಿ, ಫುಲ್ ಕೆಳಗಡೆ ಸ್ಕ್ರೋಲ್ ಮಾಡಿ. ಇಲ್ಲಿ ನೋಡಿ ಪ್ರಿಂಟ್ ಪಕ್ಕದಲ್ಲಿ ಎಕ್ಸ್ಪರ್ಟ್ PDF ಅಂತ ಇದೆ, ಗೊತ್ತಾ? ಇಲ್ಲಿ ನೋಡಿ ಸೆಕೆಂಡ್ ಆಪ್ಷನ್ ಎಕ್ಸ್ಪರ್ಟ್ PDF, ಇದ್ರ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಫೋನು, ಸಿಸ್ಟಮ್, ಲ್ಯಾಪ್ಟಾಪ್ನಲ್ಲಿ PDF ಡೌನ್ಲೋಡ್ ಆಗುತ್ತೆ. ಆ PDF-ನ ನೀವು ತೆಗೆದಿಟ್ಕೊಳ್ಬೇಕಾಗಿರುತ್ತೆ. ಸೊ ಇದನ್ನು ತೆಗೆದಿಟ್ಕೊಂಡು ಏನು ಮಾಡಬೇಕಂತ ಅಂದರೆ, ಸೊ ನಿಮ್ಮ ಹತ್ರ ಇದು ಸರಿಯಾಗಿ ಇಟ್ಕೊಳ್ಳಿ. ಯಾಕಂತಂದರೆ ಅವರು ನೀವು ಅಪ್ಲಿಕೇಶನ್ ಹಾಕಿದ ನಂತರ ಅದೆಲ್ಲ ವೆರಿಫಿಕೇಷನ್ ಹೋಗಿ ಅವರು ನಿಮಗೆ ಸೆಲೆಕ್ಟ್ ಆದ ತಕ್ಷಣ ಕಾಲ್ ಮಾಡ್ತಾರೆ. ಸೊ ಆ ಕಾಲ್ ಮಾಡಿದಾಗ ನೀವು ಹೊಲಿಗೆ ಮಷಿನ್ ತೊಗೊಳ್ಳಿಕ್ಕೆ ಹೋದಾಗ ಇದು ನೀವು ಏನು ಪ್ರಿಂಟ್ ತಗೊಂಡಿದ್ದೀರಲ್ವ ಇದನ್ನು ತೊಗೊಂಡು ಹೋಗಲೇಬೇಕಾಗಿರುತ್ತೆ. ಸೊ ಈ ಪ್ರಿಂಟ್ ಇಲ್ಲ ಅಂದರೆ ನಿಮಗೂ ಸಿಗೋದಿಲ್ಲ. ಸೊ ಅದಕ್ಕೆ ಇದನ್ನು ಸರಿಯಾಗಿ ಇಟ್ಕೊಳ್ಳಿ. ಸೊ ಅವರೇ ಕಾಲ್ ಮಾಡ್ತಾರೆ, ಅಲ್ಲಿ ತನಕ ಇದು ನಿಮ್ಮ ಹತ್ರ ಜೋಪಾನವಾಗಿ ಇಟ್ಕೊಳ್ಳಿ ಅಂತ ಹೇಳ್ತಿದ್ದೀನಿ. ಸೊ ಇದ್ರ ಬಗ್ಗೆ ಮತ್ತೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಮತ್ತು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಅದೇ ರೀತಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟರೆ ವಾಟ್ಸಪ್ ಗ್ರೂಪ್ಗೂ ಕೂಡ ಜಾಯ್ನ್ ಆಗಿ ಅಂತ ಹೇಳ್ತಿದ್ದೀನಿ. ಮತ್ತೇನಾದರೂ ನಿಮಗೆ ಇದು ಟೈಲರಿಂಗ್ ಸರ್ಟಿಫಿಕೇಟ್ ಬೇಕಿದ್ದರೆ ನಂಗೆ ಕಾಲ್ ಮಾಡಿ, ಇದು ಕಾಂಟ್ಯಾಕ್ಟ್ ಮಾಡಿ. ವಾಟ್ಸಪ್ನಲ್ಲಿ ಜಸ್ಟ್ 600 ರೂಪೀಸ್ನಲ್ಲಿ ಮಾಡಿಕೊಡ್ತೀನಿ ಅಂತ ಹೇಳ್ತಾ, ಮತ್ತೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಳ್ಳೆ ವಿಡಿಯೋ ಮೂಲಕ ಬರ್ತೀನಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.